ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಬೆಲ್ಲದ ಶಾವಿಗೆ ಪಾಯಸ ಮಾಡುವುದು ಹೇಗೆ ಅಂತ ನೋಡೋಣ. ಬೆಲ್ಲದ ಶಾವಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಶಾವಿಗೆ, ಹಾಲು, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇವೆಲ್ಲ ಬೇಕ್ರಿ. ಈಗ ಮೊದಲಿಗೆ ಬೆಲ್ಲದ ಪಾಕ ಮಾಡ್ಕೊಂಡು ತೆಗೆದಿಟ್ಕೊಂಡ್ರಿ. ಮೊದಲಿಗೆ ನೋಡ್ರಿ, ಈಗ ಬೆಲ್ಲದ ಪಾಕ ರೆಡಿ ಆಗೈತ್ರಿ. ಇದನ್ನು ತೆಗೆದಿಟ್ಕೊಂಡು ಈಗ ಪಾಯಸ ಮಾಡೋಣ್ರಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಬಾದಾಮಿ, ದ್ರಾಕ್ಷಿ ಈಗ ಗೋಡಂಬಿ, ದ್ರಾಕ್ಷಿ ಹುರಿದಿದ್ದು ತೆಗೆದಿಟ್ಟು ನೋಡ್ರಿ. ಇಲ್ಲ ಈಗ ಗೋಡಂಬಿ, ದ್ರಾಕ್ಷಿ ಹುಡ್ಕೊಂಡಿವಲ್ರಿ, ಅದ ಪಾತ್ರೆದಾಗ ಈ ಶಾವಿಗೆನ ಹುರ್ಕೋಬೇಕ್ರಿ. ಶಾವಿಗೆನ ಈಗ ಈ ಶಾವಿಗೆನ ಹುರ್ಕೊಂಡಿವಲ್ರಿ, ಈಗ ಇದಕ್ಕೆ ಹಾಲು ಹಾಕ್ಕೋಬೇಕ್ರಿ. ಹಾಲು ಹಾಕ್ಕೊಂಡು ಕುದಿಸ್ಬೇಕ್ರಿ. ನೋಡ್ರಿ, ಈಗ ಶಾವಿಗೆ ಕುದ್ದೈತ್ರಿ. ನೋಡ್ರಿ, ಈಗ ನಾವು ಬೆಲ್ಲದ ಪಾಕ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ, ಆ ಬೆಲ್ಲದ ಪಾಕ ಈಗ ಇದಕ್ಕೆ ಹಾಕ್ಬೇಕ್ರಿ. ಈಗ ಇದಕ್ಕೆ ನಾವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅವನ್ನೆಲ್ಲ ಹಾಕ್ಕೊಂಡ್ರಿ. ನೋಡ್ರಿ, ಈಗ ಬೆಲ್ಲದ ಶಾವಿಗೆ ಪಾಯಸ ರೆಡಿ ಆಯ್ತು ರೀ.